ಎಲ್ಲರಿಗೂ ನಮಸ್ಕಾರ. ನಿನ್ನೆ ಸೆಪ್ಟೆಂಬರ್ 7ನೇ ತಾರೀಕು ದೆಹಲಿಯ ಕರ್ನಾಟಕ ಸಂಘದವರು ಸಾಹಿತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅದರಲ್ಲಿ ಗೋವಿಂದ ಪೈ ಅವರ ಬಗ್ಗೆ ನನಗೆ ಮಾತಾಡಲಿಕ್ಕೆ ಕೇಳ್ಕೊಂಡಿದ್ರು. ಮಾತಾಡಿದೆ. ಅಲ್ಲಿ ಏನು ಮಾತಾಡಿದೆ ಅನ್ನುವುದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಗೋವಿಂದ ಪೈ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥ ಒಂದೆರಡು ಮೂರು ಸಂಗತಿಗಳು ತಕ್ಷಣಕ್ಕೆ. ಒಂದು, ತಾಯಬಾರ ಮೊಗವತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೇ ಸುತರಕಾಯೇ ನಮ್ಮ ಜನ್ಮದಾತೆಯೇ. ಇದು ಕನ್ನಡಿಗರ ತಾಯಿ ಅವರ ಕವಿತೆಯ ಆರಂಭಿಕ ಸಾಲುಗಳು. ಎರಡನೇದು, ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಪುರಸ್ಕಾರಕ್ಕೆ ಭಾಜನರಾದವರು. ಮೂರನೇ ಸಂಗತಿ, 18-20 ಭಾಷೆಗಳನ್ನು ಗೋವಿಂದ ಪೈ ಅವರು ಬಲ್ಲವರಾಗಿದ್ದರು ಅನ್ನೋದು. ಈ ಮೂರು ಸಂಗತಿಗಳ ಆಚೆಗೆ ಗೋವಿಂದ ಪೈ ಅವರ ಬಗ್ಗೆ ನಮ್ಮ ತಿಳುವಳಿಕೆ ಏನಿದೆ? ಯಾಕಂದರೆ ನಾವು BM ಶ್ರೀ ಅವರನ್ನು ಓದ್ತೀವಿ, ಕುವೆಂಪುರವರನ್ನು ಓದ್ತೀವಿ, ಪುತಿನ ಅವರನ್ನು ಓದ್ತೀವಿ, ಬೇಂದ್ರೆ ಅವರನ್ನು ಓದ್ತೀವಿ, ಕಾರಂತರನ್ನು ಓದ್ತೀವಿ. ಆದರೆ ಗೋವಿಂದ ಪೈ ಅವರನ್ನು ನಾವು ಅಷ್ಟಾಗಿ ಓದಿದ ಹಾಗೆ ಇಲ್ಲ. ಅಂದರೆ ಅವರ ಕಾಲಘಟ್ಟದವರು ಓದಿದ್ದಾರೆ. ನಂತರ ತಲೆಮಾರಿನವರು ಕೂಡ ಗೋವಿಂದ ಪೈ ಅವರ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ, ಸಂಶೋಧನೆ ಬಗ್ಗೆ ಬರೆದಿದ್ದಾರೆ ಲೇಖನಗಳನ್ನು ಕೂಡ. ಆದರೆ ನಮ್ಮ ಹೊಸ ತಲೆಮಾರಿನಲ್ಲಿ ಗೋವಿಂದ ಪೈ ಅವರನ್ನು ಅನುಸಂಧಾನ ಮಾಡುವ, ಅವರನ್ನು ಮರು ಓದಿಗೆ ಒಳಪಡಿಸುವ ಈ ಥರದ ಸಂಗತಿಗಳು ತುಂಬ ಕಡಿಮೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಿರಬಹುದು. ಇರಲಿ. ಗೋವಿಂದ ಪೈ ಅವರು ಕನ್ನಡದಲ್ಲಿ ಕಾವ್ಯ ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಅನುವಾದ ಮಾಡಿದ್ದಾರೆ. ಇನ್ನು ಸಂಶೋಧನೆ ಕ್ಷೇತ್ರದಲ್ಲಿ ಅಂತೂ ಅವರ ಸಾಧನೆ ಇದ್ದೇ ಇದೆ. ಮೊದಲಿಗೆ ನಾವು ಅವರ ನಾಟಕ, ಕಾವ್ಯ ಮತ್ತು ಅನುವಾದಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಗೋವಿಂದ ಪೈ ಅವರು ಇನ್ನು ಹೈಸ್ಕೂಲ್ನಲ್ಲಿ ಓದುವಾಗಲೇ ಅವರಿಗೆ ಪಂಜೆ ಮಂಗೇಶರಾಯರು ಗುರುಗಳಾಗಿದ್ದರು. ಆಗ ಅವರು ಶೇಕ್ಸ್ಪಿಯರ್ನ 12th ನೈಟ್ ನಾಟಕದ ಮೊದಲ ಅಂಕವನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂದರೆ ಮುದ್ದನನಿಗೆ ಕಳಿಸ್ಕೊಡ್ತಾರೆ. ಮುದ್ದನ ಅದನ್ನು ಓದಿ ಮತ್ತಷ್ಟು ಅನುವಾದವನ್ನು ಮಾಡಿ ಅಂತ ಪ್ರೋತ್ಸಾಹವನ್ನು ನೀಡ್ತಾರೆ. ಇದು ಕಾರಣಾಂತರಗಳಿಂದ ಅಲ್ಲಿಗೆ ನಿಂತು ಹೋಯಿತು ಅಂತ ಗೋವಿಂದ ಪೈ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರು ಬೆಂಗಾಲಿ ಭಾಷೆಯನ್ನು ಕಲಿತಾರೆ. ಬೆಂಗಾಲಿ ಭಾಷೆಯನ್ನು ಕಲಿತು ಕೃಷ್ಣನ ಬಗ್ಗೆ ಕಾವ್ಯ ಭಾಗಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅಂದರೆ ಗೋವಿಂದ ಪೈ ಅವರ ಒಂದು ಸಾಹಿತ್ಯದ ಬರವಣಿಗೆ ಆರಂಭವಾಗಿದ್ದು ಅನುವಾದದ ಮೂಲಕವಾಗಿಯೇ ಅನ್ನುವುದನ್ನು ನಾವು ನೆನಪಿನಲ್ಲಿ ಇಡಬೇಕಾಗಿರ್ತಕ್ಕಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಅವರು ಪರ್ಷಿಯನ್ ಭಾಷೆಯಿಂದ ಉಮರ್ ಖಯಾಮನ ರುಬಾಯತ್ಗಳನ್ನು 50 ರುಬಾಯತ್ಗಳನ್ನು ಪರ್ಷಿಯನ್ ಭಾಷೆಯಲ್ಲಿಯೇ ಓದಿ ಪರ್ಷಿಯನ್ ಭಾಷೆಯಿಂದ ನೇರವಾಗಿ ಕನ್ನಡಕ್ಕೆ ಅನುವಾದವನ್ನು ಮಾಡಿ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ. ಅಂದರೆ ಅವರು ನಾಟಕ ಅನುವಾದ ಮಾಡ್ತಾರೆ, ಕಾವ್ಯವನ್ನು ಅನುವಾದ ಮಾಡ್ತಾರೆ. ಅನುವಾದ ಅನ್ನೋದು ಅವ್ರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿದ್ಯಮಾನ ಆಗಿತ್ತು ಕಾಣ್ತದೆ ಆ ಕಾಲಘಟ್ಟದಲ್ಲಿ. ಗೋವಿಂದ ಪೈ ಅವರು ಕನ್ನಡದಲ್ಲಿ ಗಿಳಿಬಿಂಡು ಅನ್ನುವಂಥ ಒಂದು ಕವನ ಸಂಕಲನ ಪ್ರಕಟಿಸ್ತಾರೆ. ಅದು ಪ್ರಕಟ ಆಗಿದ್ದು 1930ರಲ್ಲಿ. ಆದರೆ ಅವರು ಕವಿತೆಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದ್ದು 20ನೇ ಶತಮಾನದ ಆರಂಭ ಘಟ್ಟದಿಂದಲೇ ಶುರು ಮಾಡ್ತಾರೆ. 1900ರಿಂದ 1930ರವರೆಗೂ ಅವರು ಕವಿತೆಗಳನ್ನು ಬರಿತಾ ಇದ್ರು, ಅನುವಾದನೂ ಮಾಡ್ತಾ ಇದ್ರು.
ಒಂದಿಷ್ಟು ಸಂಶೋಧನಾ ಬರಹಗಳನ್ನು ಕೂಡ ಬರಿತಾ ಇದ್ರು, ಇದು ನಡೀತಾ ಇತ್ತು. ಆದರೆ ಅವರೆಲ್ಲಿಯೂ ಕೂಡ ಒಂದು ಸ್ವತಂತ್ರ ಕವನ ಸಂಕಲನವನ್ನು ಪ್ರಕಟ ಮಾಡಿರಲಿಲ್ಲ. 1930ರಲ್ಲಿ ಗಿಳಿವಿಂಡು ಪ್ರಕಟ ಆದಾಗ ಅದೇ ಸಂದರ್ಭದಲ್ಲಿನೇ ಕುವೆಂಪುರವರ ಕೊಳಲು ಪ್ರಕಟ ಆಗುತ್ತೆ, ಮಾಸ್ತಿ ಅವರ ಒಂದು ಕವನ ಸಂಕಲನ ಪ್ರಕಟ ಆಗುತ್ತೆ, DVG ಅವರ ಕವನ ಸಂಕಲನ ಪ್ರಕಟ ಆಗುತ್ತೆ, BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು 1926ರಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು. ಆದರೆ ಇವರಿಗೆಲ್ಲ ಹೋಲಿಕೆ ಮಾಡಿದರೆ ಗೋವಿಂದ ಪೈ ಅವರ ಪೊಯೆಟಿಕ್ ಲ್ಯಾಂಗ್ವೇಜ್, ಕಾವ್ಯ ಭಾಷೆ ಏನಿದೆ ಅದು ಸ್ವಲ್ಪ ಜಡವಾಗಿರ್ತಕ್ಕಂಥದ್ದು, ಹೊಸ ನುಡಿಗಟ್ಟನ್ನು ಒಳಗೊಂಡಿರಲಿಲ್ಲ. ಆದರೆ ಇವರು ಕಾವ್ಯದ ವಿಷಯದಲ್ಲಿ ಒಂದು ಧೀರ ನಿರ್ಧಾರವನ್ನು ಕೈಗೊಳ್ತಾರೆ. 1911ರಲ್ಲಿ ಇವರು ಆದಿಪ್ರಾಸವನ್ನು ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಕಾವ್ಯವನ್ನು, ಒಂದು ಕವಿತೆಯನ್ನು ಇವರು ಬರೀತಾರೆ. ಅದನ್ನು ಬರಿಬೇಕಾದ್ರೆ ತಮ್ಮ ಗುರುಗಳಾದ ಪಂಜೆ ಅವರನ್ನು ಒಂದು ದಿನ ಕೇಳ್ತಾರೆ. ಅವರು ಪ್ರಾಸ ಬಿಡಬೇಕಂತ ಇದ್ದೀನಿ ಅಂತ. ಅವರು ತಕ್ಷಣಕ್ಕೆ ಹೇಳ್ತಾರೆ, ನಿನ್ನ ಪ್ರಾಣ ಬಿಡು ಅಂತ. ಆದರೆ ಇವರು ಒಂದು ಧೀರ ನಿರ್ಧಾರವನ್ನು ಕೈಗೊಂಡು ಇವರು ಆದಿಪ್ರಾಸವನ್ನು ಬಿಟ್ಟು ಕವಿತೆಯನ್ನು ಬರೀತಾರೆ. ಅದು ಕನ್ನಡ ಕೋಗಿಲೆ ಅನ್ನುವಂಥ ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಕವಿತಾವತಾರ ಅನ್ನುವಂಥ ಇವರ ಮೊದಲ ಪ್ರಾಸ ಬಿಟ್ಟು ಬರೆದ ಮೊದಲ ಒಂದು ಕವಿತೆ. ಆದರೆ ಗೋವಿಂದ ಪೈ ಅವರ ಒಂದು ಭಾಷೆ ಅದು ಹೊಸ ನುಡಿಗಟ್ಟನ್ನು ಕಟ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದರೆ ಒಂದು ಹೊಸ ಮಾದರಿಯನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಕನ್ನಡಕ್ಕೆ ಒಂದು ಹೊಸ ದಿಕ್ಕು ದೆಸೆಯನ್ನು ಕೂಡ ಕೊಡಲಿಲ್ಲ. ಅವರ ಗುರುಗಳಾದ ಪಂಜೆಯವರ ಕವಿತೆಗಳನ್ನು ಓದಿದರೆ, ತೆಂಕನ ಗಾಳಿಯಾಟ ಕವಿತೆ ಓದಿದರೆ ಅಥವಾ ಮಕ್ಕಳ ಕವಿತೆಗಳು ಓದಿದರೆ ತುಂಬ ಸರಳವಾಗಿ ಕನ್ನಡದ ಒಂದು ಲಯಬದ್ಧವಾಗಿ ಅವರು ಕವಿತೆಗಳನ್ನು ಕನ್ನಡ ಕೊಟ್ಟಿದ್ದಾರೆ. ಅಥವಾ BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳ ಥರದಲ್ಲಿ ಕನ್ನಡಕ್ಕೆ ಒಂದು ಹೊಸತನವನ್ನು ತಂದುಕೊಡಲಿಲ್ಲ, ಅಥವಾ ಒಂದು ದಾರಿಯನ್ನು ಕೂಡ ಅದು ಸೃಷ್ಟಿ ಮಾಡಲಿಲ್ಲ. ಆದರೂ ಕೂಡ ಗೋವಿಂದ ಪೈ ಅವರು ಕಾವ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಅವರು ಕವಿತೆಗಳನ್ನು ಬರೆದರು. ಹೆಚ್ಚು ಅವರ ಕವಿತೆ ಹಳಗನ್ನಡದ ಮಟ್ಟುಗಳನ್ನು ಮತ್ತು ಹಳಗನ್ನಡದ ಛಂದಸ್ಸಿಗೆ ಒಗ್ಗುವ ಹಾಗೆ ಮತ್ತು ಹಳಗನ್ನಡ ಶಬ್ದಗಳನ್ನು ಕೂಡ ಹೆಚ್ಚಿಗೆ ಇವರು ಬಳಸ್ತಾರೆ. ಇರಲಿ, ಗೋವಿಂದ ಪೈ ಅವರು ನಾಟಕಗಳನ್ನು ಕೂಡ ಬರೆದಿದ್ದಾರೆ. ಹೆಬ್ಬೆರಳು ಅನ್ನುವಂಥ ಒಂದು ನಾಟಕವನ್ನು, ಏಕಲವ್ಯನನ್ನು ಕುರಿತು ಇವರು ಬರೀತಾರೆ. ಚಿತ್ರಭಾನು ಅಥವಾ 1942 ಒಂದು ಭಾರತ ಸ್ವತಂತ್ರ ಪಡೆದ ಬಗ್ಗೆ, ಒಬ್ಬ ಸ್ವಾತಂತ್ರ್ಯ ಯೋಧನ ಬಗ್ಗೆ ಒಂದು ನಾಟಕವನ್ನು ಕೂಡ ಇವರು ಬರೀತಾರೆ. ಇನ್ನೊಂದು ಗೋವಿಂದ ಪೈ ಅವರ ಬಗ್ಗೆ ಬಹಳ ಮಹತ್ವಪೂರ್ಣವಾದ ಸಂಗತಿ ಏನಂದರೆ, ಗೋವಿಂದ ಪೈ ಅವರು ಕನ್ನಡದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಗೋಲ್ಗೋತ ಖಂಡಕಾವ್ಯವನ್ನು ಬರೀತಾರೆ. ಬುದ್ಧನ ಬಗ್ಗೆ ವೈಶಾಖಿ, ಕೊನೆಯ ದಿನಗಳ ಬಗ್ಗೆ ಒಂದು ಖಂಡಕಾವ್ಯವನ್ನು ಕೂಡ ಬರೀತಾರೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಸಾನೆಟ್ ಅನ್ನು ಕೂಡ ಇವರು ಬರೀತಾರೆ. ಪರ್ಷಿಯನ್ ಭಾಷೆಯ ಉಮರ್ ಖಯ್ಯಾಮನ ರುಬಾಯತ್ಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಹೀಗೆ ಗೋವಿಂದ ಪೈ ಅವರು ಕನ್ನಡದಲ್ಲಿ ಅನುವಾದಗಳ ಮೂಲಕ, ತಮ್ಮ ಕಾವ್ಯದ ಮೂಲಕ, ನಾಟಕಗಳ ಮೂಲಕ ಕನ್ನಡಕ್ಕೆ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅವರು ಜಪಾನಿ ಭಾಷೆಯನ್ನು ಕಲಿತು ಜಪಾನಿನ ನಾಟಕಗಳನ್ನು ಅನುವಾದ ಮಾಡ್ತಾರೆ. ಸುಮಾರು 8 ನಾಟಕಗಳನ್ನು ಕೂಡ ಅವರು ಅನುವಾದ ಮಾಡ್ತಾರೆ. ಅವು 1-2 ಪುಟ 3 ಪುಟ ಇರುವಂಥ ನಾಟಕಗಳು. ಅಲ್ಲಿ ಡೈಲಾಗ್ಗೆ ಹೆಚ್ಚು ಅವಕಾಶ ಇರಲ್ಲ ನಾಟಕದಲ್ಲಿ. ಹಾಗಾಗಿ ಅಲ್ಲಿ ಅದಕ್ಕೆ ಆ್ಯಕ್ಟಿಂಗ್ಗೆ, ಅಭಿನಯಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಇರುವಂಥದ್ದು. ಭಾಷೆಯನ್ನು ಬಹಳ ಮಿನಿಮಲಿಸ್ಟಿಕ್ ಆಗಿ, ಬಹಳ ಹಿತಮಿತವಾಗಿ ಬಳಕೆ ಆಗ್ತಕ್ಕಂಥ ಒಂದು ರೀತಿ. ಆ ಥರದ ನಾಟಕವನ್ನು ಕನ್ನಡಕ್ಕೆ ಪರಿಚಯಿಸಿದವರು ಕೂಡ ಗೋವಿಂದ ಪೈ ಅವರು. ಇದು ಗೋವಿಂದ ಪೈ ಅವರ ಬಗ್ಗೆ
ಹೇಳಬೇಕಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು. ಇನ್ನೊಂದು ವಿಡಿಯೋದಲ್ಲಿ ನಾನು ಗೋವಿಂದ ಪೈ ಅವರ ಸಂಶೋಧನೆ ಬಗ್ಗೆ ಮಾತಾಡ್ತೀನಿ. ಥ್ಯಾಂಕ್ ಯು.